Aide Dijani Zanzibar'da Suba Hasimai. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800 309 0309. ಸಾರ್ ನಾವು ಊಟ ಮಾಡಿ ಮಲಕೊಂಡಿದ್ದೀವಿ. ಕರೆಕ್ಟು 2 ಗಂಟೆ ಅಷ್ಟೊತ್ತಿಗೆ ಒಂದು ಇಟ್ಟಿಗೆ ತಲೆ ಮೇಲೆ ಬಿತ್ತು. ನಾನು ಇಲ್ಲಿ ಏನೋ ಬೀಳ್ಸಿತ್ತಂತ ಸುಮ್ಕಾದೆ. ಒಂದು ಸ್ವಲ್ಪ ಹೊತ್ತಿಗೆ ಗೋಡೆ ಐತಲ್ಲ, ಮಂಚದ ಮೇಲೆ ಮಲ್ಕೊಂಡಿದ್ದೆ ಅಲ್ಲ, ಗೋಡೆ ಮೇಲೆ ಮಲ್ಕೊಂಡಿದ್ದೆ ಅಲ್ಲ ಮಂಚದ ಮೇಲೆ, ಅದೈತಲ್ಲ ಮಂಚ ಐತಲ್ಲ ಸರಿದು ಬಿಡ್ತು. ನಾನು ಒಳಗಾಗಿ ಹೋದೆ, ಸೊಳ್ಳೆ ಪರದೆ ಕಟ್ಕೊಂಡಿದ್ದೆ, ಒಳಗಾಗಿ ಹೋದೆ. ಹೊಯ್ಕೊಂಡ್ಬಿಟ್ಟೆ ನಾನು. ಹೊಯ್ಕೊಂಡಿದ್ದಕ್ಕೆ ಮಕ್ಕಳು ಪಕ್ಕದಾಗೆ ಮಕ್ಕೊಂಡಿದ್ದಾರಲ್ಲ, ಅವ್ರು ಬಂದು ಐತಲ್ಲ ಯಾಕೋ ಅಂತ ಬಂದು ಎಳ್ಕೊಂಡು ನನಗೆ ತಗೊಂಡು ಹೋಗಿ ಹಾಕಿದ್ರು. ನಾನು ಸುಸ್ತಾಗಿ ಹೋಗಿದ್ದೆ, ನನ್ನ ತಲೆ ಮೇಲೆ ಬಿತ್ತಲ್ಲ ಅಂತ ಅಂದು ಏನೂ ಆಗಲ್ಲ ಅಂತ ಮಕ್ಕೊಂದಿಗೆ ಅಲ್ಲೇ ಕೂತ್ಕೊಂಡೆ ಇದು ಮಾಡಿದ್ವಿ. ಸ್ವಲ್ಪ ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ಹೋಗಿದ್ರು ಸೊಸೆ. ನಾವು ಎಲ್ಲ ಹೊರಗೆ ಹಿಂಗೆ ನಿಂತಿದ್ವಿ, ಎಲ್ಲ ಜನ ಸೈ ನಿಂತಿದ್ದಿಲ್ಲ. ಒಳಗೆ ಒಂದೇ ಬಟ್ಟ ಬೇಡ ಅಂತ ಬಿದ್ದೋಯ್ತು. ಸೊಸೆ ಹಿಂದೆ ಸಿಕ್ಕೊಂಡು ಬಿಡ್ತು. ಆ ಹಿಂದ್ಗಡೆಯಿಂದ ಇದು ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡ್ವಿ. ಮಕ್ಕೊಂಡಿದ್ದು ಎಲ್ಲ ಸೇರಿ ಒಂದು 10 ಜನ. ಯಾರು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಥವಾ ರಾಜಕಾರಣಿಗಳು ಯಾರು ಬಂದಿದ್ದಾರೆ? ಅವ್ರು ಬಂದು ನಿನ್ನೆ ಯಾರೋ ಗೊತ್ತಿಲ್ಲ ನಮಗೆ. ಅವ್ರು ಬಂದು ನೋಡಿ ಪೇಪರ್ ಎಲ್ಲ ಇಸ್ಕೊಂಡು ಸೈನ್ ಮಾಡಿರಿ ಅಂದರು. ಸೈನ್ ಮಾಡಿದೆ. ಇವತ್ತು ಬೆಳಿಗ್ಗೆ ಅದೇ ಇವರು ನಿಮ್ಮ ಕಡೆಯವರೇ ಬಂದಿದ್ದರು, ಅವರು ಕರ್ಕೊಂಡೋಗಿ ಅವರು ಬಂದು ಸೈನ್ ಇದು ಮಾಡ್ಕೊಂಡ್ರು. ಎಲ್ಲ ಊಟ ಮಾಡಿ ಮಲಗಿದ್ವಿ. ನಮ್ಮಮ್ಮ ಅಷ್ಟೊತ್ತಿಗೆ ನಮ್ಮಮ್ಮ ಮಲಗಿದಾಗ ಒಂದು ಮೇಗ್ಲಿಂದ ಒಂದು ಇದು ಬಿದ್ದೈತಿ ಇಟ್ಕೆ, ಅದು ಏನೋ ಬಿದ್ದೈತಿ, ಇಲ್ಲೇ ಬೀಳ್ಸೈತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವರು. ಅವಾಗ ನೋಡೋಷ್ಟೊತ್ತಿಗೆ ಇದು ಗೋಡೆ ಕುಸಿಗೆ ಬಿದ್ದು ಮಂಚ ಜರುಗಿಬಿಟ್ಟಿದೆ. ಅವಾಗ ಒಂದೇ ಸರ್ತಿ ಚೀರ್ಕೊಂಡಿದ್ದಕ್ಕೆ ನನ್ನ ಮೈದ್ನಿಗೂ ಇಬ್ಬರು ಹೋಗಿ ಎಳ್ಕೊಂಡಿದ್ದಾರೆ. ಎಳ್ಕೊಂಡು ಆಮೇಲೆ ನಮಗೆಲ್ಲ ಬಿರ್ಸೋದಕ್ಕೆ ನಾವೆಲ್ಲ ಬಂದು ನೋಡಿ ಏನೋ ಹಿಂಗೆ ಆಗ್ಬಿಟ್ಟಿದಲ್ಲ, ಇದು ಏನೋ ನೆಂದಿರೋದಕ್ಕೆ ಬಿದ್ದಿತ್ತು ಅಂತ ಹಿಂಗೆ ತಿಳ್ಕೊಂಡು ನಾವೆಲ್ಲ ಬಿಡಿ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ದು ಎಲ್ಲ ಈ ಕಡೆ ಸಾಮಾನೆಲ್ಲ ಈ ಕಡೆ ಇಟ್ಕೊಂಡು ಇದು ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನಮ್ಮ ಆರ್ಗಿತಿ ತಿಂಡಿ ಮಾಡ್ತಿದ್ಲು. ನಾವೆಲ್ಲ ಇಲ್ಲೇ ನಿಂತಿದ್ವಿ, ಅಷ್ಟು ಮಕ್ಕಳು ನಾವೆಲ್ಲ ನಿನ್ನುವ. ಅದು ಒಂದೇ ಸರ್ತಿ ಅಷ್ಟು ಬಿದ್ದೇ ಬಿಡ್ತು, ಬಡಬಡನಂಗೆ ಬಿದ್ದೇ ಬಿಡ್ತು, ಅಷ್ಟು ಮನೆಯೇ ಬಿದ್ದುಬಿಡ್ತು. ಬಟ್ಟೆ ಅಡುಗೆ ಸಾಮಾನು ಎಲ್ಲ ಹಾಳಾಗೋತು, ಎಲ್ಲ ಒಳಗೇ ಹೋತಿಲ್ಲ. ಅದು ಏನೂ ಇಲ್ಲ, ಎಲ್ಲಿ ಅಡುಗೆ ಮಾಡೋಕ್ಕಾಗ್ತೈತೆ, ಎಲ್ಲಿ ತಿನ್ನೋಕ್ಕಾಗ್ತೈತೆ, ಎಲ್ಲಿ ಇರಂಗೈತೆ, ಮಳೆನೂ ಬರ್ತೈತೆ, ಎಲ್ಲೂ ಇರಂಗೂ ಇಲ್ಲ, ಮಾಡೋಂಗೂ ಇಲ್ಲ. ಅದಕ್ಕೆ ಏನು ಪರಿಹಾರ ಮಾಡ್ತೀರಿ ಮಾಡಿರಿ ನೀವೇ. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಏನಾರೇ ಒಂದು ಪರಿಹಾರ ಮಾಡಿದರೆ, ಏನೋ ಬಡವ್ರಿಗೆ ಮಾಡಿದ್ರೇ ಅವ್ರಿಗೆ ಒಳ್ಳೇದಾಗೋದು. ಇದ್ದಂಥರಿಗೆ ಮಾಡಿದ್ರೆ ಏನೂ ಇಲ್ಲ, ನಮ್ಮಂಥರಿಗೆ ಮಾಡಬೇಕು. ನೋಡಿ ಏನಾರೇ ಒಂದು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತದೆ. ಮಕ್ಕಳಿದ್ದಾವೆ, 5-6 ಮಕ್ಕಳಿದ್ದಾವೆ. ಉಪವಾಸ ನೋಡ್ರಿ, ಮಕ್ಕಳೆಲ್ಲ ಸ್ಕೂಲಿಗೆ ಶಾಲೆಗೆಲ್ಲ ಹೋಗಿದ್ದಾವೆ. ಅಡುಗೆ ಮಾಡೋಂಗಿಲ್ಲ, ಏನೂ ಇಲ್ಲ. ನೋಡಿರಿ ಹೆಂಗೆ ಇದು ಮಾಡ್ತೀರಿ, ಒಂಚೂರು ನೋಡಿ ಇದು ಮಾಡಿರಿ, ಸಹಾಯ ಮಾಡಿರಿ ನಮಗೊಂಚೂರು. ಅಮ್ಮಗೂ ಹೊಡ್ದು ಮಳೆಯಿಂದನೇ ಬಿದ್ದಿರೋದು ಅದು ಮನೆ ಚೆನ್ನಾಗೇ ಇತ್ತು. ಮನೆ ಏನೂ ಇಲ್ಲ, ನಿನ್ನೆನೇ ಆಗಿರೋದು ಆ ಥರ. ಮೊದಲೇ ಬಿದ್ದಿಲ್ಲ, ಏನೂ ಇಲ್ಲ. ನಿನ್ನೆ ಒಂದು ದಿವಸಕ್ಕೆ ರಾತ್ರಿ 2 ಗಂಟೆ ಸಮಯಕ್ಕೆ ಒಂದು ಅರ್ಧ ಗೋಡೆ ಕುಸ್ತೈತೆ. ನಿನ್ನೆ ಬಾಕಿದು ಅಷ್ಟು ಬಿದ್ದೈತೆ, ಉದ್ದಕ್ಕೂ ಬಿದ್ದೈತೆ, ಆಟನೂ ಅಷ್ಟು ಬಿದ್ದೈತೆ.